ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಳೆದ ಸರ್ಕಾರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದಂತಹ ಎಸ್ಸಿ ಎಸ್ಟಿ ನೌಕರರ ಹೋರಾಟಕ್ಕೆ ಇದೀಗ ರಾಜ್ಯ ಸರ್ಕಾರ ಮಣಿದಿದೆ. ಸೊ ಆದೇಶ ಕೂಡ ಆಗಿತ್ತು ಸುಪ್ರೀಂ ಕೋರ್ಟ್ನಿಂದನೂ ಕೂಡ. ಎಸ್ಸಿ ಎಸ್ಟಿ ಮುಂಬಡ್ತಿ ಮೀಸಲಾತಿ ವಿಧೇಯಕ ಜಾರಿಗೆ ಇದೀಗ ಅಸ್ತು ಅಂತ ಹೇಳಲಾಗ್ತಾ ಇದೆ. ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡ್ಕೊಳ್ಳಲಾಗಿದೆ. ಸುಪ್ರೀಂ ಕೋರ್ಟ್ನ ವಿಚಾರಣೆ ಬಾಕಿ ಇರುವಾಗಲೇ ಜಾರಿಗೆ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು. ಸಿದ್ದರಾಮಯ್ಯರ ಒತ್ತಡಕ್ಕೆ ಮಣಿದು ಕಾಯ್ದೆ ಜಾರಿಗೆ ಸಂಪುಟ ಅನುಮೋದನೆಯನ್ನ ನೀಡಿದೆ. ವಿಧಾನಸೌಧದಲ್ಲಿ ಎಸ್ಸಿ ಎಸ್ಟಿ ನೌಕರರು ಸಂಭ್ರಮಾಚರಿಸ್ತಾ ಇದ್ದಾರೆ. ಸಿಎಂ ಡಿಸಿಎಂ ಸಿಎಸ್ ಕಚೇರಿಗಳಿಗೆ ತೆರಳಿ ಸಿಹಿಯನ್ನ ವಿತರಣೆ ಮಾಡಿದ್ದಾರೆ ನೌಕರರು. ಎಸ್ಸಿ ಎಸ್ಟಿ ನೌಕರರ ಹೋರಾಟಕ್ಕೆ ಮಣಿದಿದೆ ರಾಜ್ಯ ಸರ್ಕಾರ. ಕಳೆದ ಬಾರಿ ಇಂದು ವಿಧೇಯಕ ಕೂಡ ರಾಷ್ಟ್ರಪತಿ ಅಂಕಿತವನ್ನು ಪಡ್ಕೊಂಡಿತ್ತು. ಎಸ್ಸಿ ಎಸ್ಟಿ ಮುಂಬಡ್ತಿ ಮೀಸಲಾತಿ ವಿಧೇಯಕ ಜಾರಿಗೆ ಇದೀಗ ಅಸ್ತು ಅಂತ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆಯಲಾಗಿದೆ. ಅನುಮೋದನೆ ಕೂಡ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನ ವಿಚಾರಣೆ ಇನ್ನು ಬಾಕಿ ಇರೋವಾಗಲೇ ಈ ಒಂದು ವಿಧೇಯಕವನ್ನು ಜಾರಿಗೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಮೂಲಕ ಏನು ಮುಂಬಡ್ತಿ ಹಿಂಬಡ್ತಿ ಅನ್ನುವಂತಹ ಗೊಂದಲಗಳಿದ್ವು, ಸೊ ಇದೀಗ ಎಲ್ಲವೂ ಕೂಡ ಸುಸೂತ್ರವಾಗಿ ಪಕ್ಕಕ್ಕೆ ಸರಿದಿದೆ ಅಂತಲೇ ಹೇಳಬಹುದು. ಸಮನ್ವಯ ಸಮಿತಿ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಕೂಡ ಸಚಿವ ಸಂಪುಟದಲ್ಲಿ ಪಡೆದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇರುವಾಗಲೇ ಈ ಒಂದು ವಿಚಾರ ಇದೀಗ ಜಾರಿಗೆ ಬರ್ತಾ ಇದೆ. ಸೊ ಇದರಿಂದ ಸಾಕಷ್ಟು ಎಸ್ಸಿ ಎಸ್ಟಿ ಮತ್ತು ಹಿಂದುಳಿದಂತಹ ನೌಕರರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಎಸ್ಸಿ ಎಸ್ಟಿ ನೌಕರರಿಗೆ ಪ್ರಮುಖವಾಗಿ ಅನುಕೂಲ ಆಗುತ್ತೆ. ಸಿಎಂ ಡಿಸಿಎಂ ಸಿಎಸ್ ಕಚೇರಿಗಳಿಗೆ ತೆರಳಿ ನೌಕರರು ವಿತರಣೆ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ. ಎಸ್ಸಿ ಎಸ್ಟಿ ನೌಕರರ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳಬಹುದು. ಸೊ ಸಾಕಷ್ಟು ಅಡೆತಡೆಗಳು ಕೂಡ ಇತ್ತು. ಯಾಕೆಂದರೆ ಕೆಲವರು ಹಿಂಬಡ್ತಿ ಆಗ್ತಾರೆ ಅನ್ನುವಂಥ ಭೀತಿ ಕೂಡ ಇತ್ತು. ಸೊ ಇದೀಗ ಮುಂಬಡ್ತಿಗೆ ಇದರಿಂದ ಒಂದು ಹೋರಾಟದ ಒಂದು ಫಲಪ್ರದವನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಸಿದ್ದರಾಮಯ್ಯ ಒಟ್ಟಾರೆ ಅದು ಅಂದರೆ ಹಿಂದಿನ ಸರ್ಕಾರದಲ್ಲಿ ಅದನ್ನು ಜಾರಿಗೆ ತರಬೇಕು ಅಂತ ಸಾಕಷ್ಟು ಹೋರಾಟವನ್ನು ರೂಪಿಸಿದರು. ಎಸ್ಸಿ ಎಸ್ಟಿ ನೌಕರರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಎಸ್ಸಿ ಎಸ್ಟಿ ಮುಂಬಡ್ತಿ ಮೀಸಲಾತಿ ವಿಧೇಯಕವನ್ನು ಜಾರಿಗೆ ತರೋದಕ್ಕೆ ಸಚಿವ ಸಂಪುಟದಲ್ಲಿ ಅನುಮೋದನೆಯ ಸಮ್ಮತಿ ಈಗ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಕೂಡ ವಿಚಾರಣೆ ಬಾಕಿ ಇರೋದಕ್ಕಿಂತ ಮುಂಚೆನೇ ಇದನ್ನು ರಾಜ್ಯದಲ್ಲಿ ಜಾರಿಗೆ ತರೋದಕ್ಕೆ ಇದೀಗ ಸರ್ಕಾರ ಒಮ್ಮತದ ಅಸ್ತು ಅಂತ ಹೇಳಿದೆ. ಎಸ್ಸಿ ಎಸ್ಟಿ ನೌಕರರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಯಾಕೆಂತಂದರೆ ಸಾಕಷ್ಟು ವಿಚಾರಣೆ ಇತ್ತು. ಫೆಬ್ರವರಿ 5, 6, 7ನೇ ತಾರೀಕಿಗೆ ವಿಚಾರಣೆ ಬರಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಸೊ ಅದರಲ್ಲಿ ಕಾನೂನು ಜಾರಿ ಮಾಡಬೇಕು ಅಂತ ಉಲ್ಲೇಖಿಸಲಾಗಿದೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶಕ್ಕೆ ಒಳಪಡುವಂತೆ ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಒಟ್ಟಾರೆ ಎಸ್ಸಿ ಎಸ್ಟಿ ನೌಕರರಿಗೆ ಯಾರು ಬಡ್ತಿ ಹೊಂದುತ್ತಾರೆ, ಸೊ ಅವರಿಗೆ ಖುಷಿಯ